ಹಲೋ ಚಾಂಪಿಯನ್ಸ್, ನಾನು ನಿಮ್ಮ ರಾಹುಲ್ ಪಡಡಿ ಸರ್, ಸಿಂಪ್ಲಿಫೈ ಮೈಂಡ್ಸಿಂದ. ಏನಿದು ಫಸ್ಟ್ ಸ್ಲೈಡೇ ಇದು ಹಾಕಿದ್ದಾರೆ ಅಂತೀರಾ? ಪೊಲಿಟಿಕಲ್ ಸೈನ್ಸ್ ಹೇಳ್ತಿರೋದು. ಐ ಗೆಸ್ ಈ ಒಂದು ಕಾನ್ಸೆಪ್ಟ್ ಏನಿದೆ ಎಲ್ಲೋ ಒಂದು ರಿಲೇಟೆಡ್ ಆಗಿದೆ ಅಥವಾ ಎಲ್ಲೋ ಒಂದು ಅನ್ನಿಸ್ತಿದೆಯಾ? ಎಸ್, ಯಾಕಂದರೆ ದಿಸ್ ಇಸ್ ವಾಟ್ ಐ ಫೀಲ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ದ ಪ್ರೆಸೆಂಟ್ ಸಿಚುಯೇಷನ್. ಎಲ್ಲರೂ ಒಂದಾಗಿರಬೇಕು ಅಂತ ಅನ್ನೋದು, that is what many of us feel, and this has been my DP. ಈಗಲ್ಲ, ಇದು ನಂದು ವಾಟ್ಸಪ್ DP ಆಗಿದೆ ಫ್ರಮ್ ಪಾಸ್ಟ್ 6+ years ಇಂದ. ಐ ಹ್ಯಾವ್ ನಾಟ್ ಚೇಂಜ್ ಮೈ DP. ಏನೇ ಆಗಲಿ, ಐ ಹ್ಯಾವ್ ಕೆಪ್ಟ್ ದಿಸ್ ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ಇನ್ ದಿಸ್. ಓಕೆ, ಸೊ ಐ ಹೋಪ್ ಅಟ್ಲೀಸ್ಟ್ ಒಬ್ಬರೋ ಇಬ್ಬರೋ ಆದರೂ, if they believe or they feel this, I'm more than happy. Okay, the main objectives of establishing ಲೋಕಾಯುಕ್ತ. ಇದರಲ್ಲಿ 4 ಚಾಪ್ಟರ್ ಇದೆ. ಒಂದು ಚಾಪ್ಟರ್ದು ಐ ವಿಲ್ ಬಿ ಮೇಕಿಂಗ್ ಇಟ್ ಸಪ್ರೇಟ್ಲಿ. ಇನ್ನು 3 ಚಾಪ್ಟರ್ದು PYQs ಇದೆ. ದ ಆಬ್ಜೆಕ್ಟಿವ್ಸ್ ಆಫ್ ಎಸ್ಟಾಬ್ಲಿಷಿಂಗ್ ಲೋಕಾಯುಕ್ತ ಈಸ್ ಟು ಚೆಕ್, ಆಬ್ವಿಯಸ್ಲಿ ಏನು ಕರಪ್ಷನ್ ಮಾಡಿದ್ರು, ಬಟ್ ಈಗ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಹ್ಯಾಸ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆನ್ ಎಕನಾಮಿಕ್ ಡೆವಲಪ್ಮೆಂಟ್. ಸಡನ್ನಾಗಿ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ, ನಮಗೆ ರಿಸೋರ್ಸಸ್ ಸಿಗಲ್ಲ, ಅಥವಾ ರಿಸೋರ್ಸಸ್ ಮೇಲೆ ತುಂಬ ಪ್ರೆಷರ್ ಆಗುತ್ತೆ. ಲ್ಯಾಂಡು, ಫುಡ್ಡು, ಅದೆಲ್ಲ ರಿಸೋರ್ಸಸ್ ಎಲ್ಲ. ಸೊ ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್ ಸಚ್ ಆಸ್ ಅನ್ಎಂಪ್ಲಾಯ್ಮೆಂಟ್, ಇದು ಮೇಯ್ನ್. ಸೊ ಅನ್ಎಂಪ್ಲಾಯ್ಮೆಂಟು, ಇಲ್ಲಿಟ್ರಸಿ, ಪಾವರ್ಟಿ, ಬೆಗರಿ, ಹೌಸ್ರಿ, ಹೆಲ್ತ್, ಸೊ ಈಗ ಇರೋ ಏನೋ ಜಾಬ್ ಆಪರ್ಚುನಿಟೀಸೇ ಕಮ್ಮಿ. ಸೊ ಅದರಲ್ಲಿ ಇನ್ನೂ ಜನ ಜಾಸ್ತಿ ಆಗ್ತಿದ್ರೆ ಎಲ್ಲಿಂದ? ಸೊ ಕೆಲಸ ಅಷ್ಟು ಲೈಕ್ ನೆಸೆಸಿಟಿ ಅಷ್ಟು ಕ್ರಿಯೇಟ್ ಆಗ್ತಿಲ್ಲ ಇನ್ನು. ಬಟ್ ನಂಬರ್ ಆಫ್ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ. ಹೌ ಇಸ್ ದ ಗೌರ್ಮೆಂಟ್ ಟ್ರೈಯಿಂಗ್ ಟು ಇನ್ಕ್ರೀಸ್ ಲಿಟ್ರಸಿ ಇನ್ ಇಂಡಿಯಾ? ಸಾಕಷ್ಟು ಲೈಕ್ ಕಂಪೇರ್ ಟು 20-30 years ಬ್ಯಾಕ್ ಸಾಕಷ್ಟು ಚೇಂಜಸ್ ಮಾಡಿದ್ದಾರೆ. ಕಂಪಲ್ಸರಿ ಎಜುಕೇಷನ್ ಆಯಿತು, ರೈಟ್ ಟು ಎಜುಕೇಷನ್ ಆಯಿತು. ಸೊ ಏನೇ ನೋಡೋಣ. ಸೊ ನ್ಯಾಷನಲ್ ಲಿಟ್ರಸಿ ಮಿಷನ್ನು, ಸರ್ವ ಶಿಕ್ಷಣ ಅಭಿಯಾನ, ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು ಅಂತ. ಯಾವಾಗ 2001 ಫ್ರೀ ಎಜುಕೇಷನ್, ಮತ್ತು ಸಾಕ್ಷರ ಭಾರತ್, ಮತ್ತು ಆರ್ಟಿಕಲ್ 21 ಏನು ಹೇಳುತ್ತೆ, ಎಜುಕೇಷನ್ ಇಸ್ ಮೇಡ್ ಫಂಡಮೆಂಟಲ್ ರೈಟ್. ಸೊ ಆರ್ಟಿಕಲ್ 21ಇಂದ ಫಂಡಮೆಂಟಲ್ ರೈಟ್ ಎಜುಕೇಷನ್ನು, ಮತ್ತು ರೈಟ್ ಟು ಎಜುಕೇಷನ್, RTE. ಸೊ ಈ ಥರ ಸಾಕಷ್ಟು ಚೇಂಜಸ್ ಗೌರ್ಮೆಂಟ್ ಮಾಡಿದ್ದಾರೆ. ನಿಮಗೆ ಏನೇನು ಪಾಯಿಂಟ್ಸು ಅಂದರೆ ನೋಡಿ. ಆ್ಯಂಡ್ ಅಗೇನ್ ಐ ವಿಲ್ ಬಿ ಶೇರಿಂಗ್ ದ ಎಂಟೈರ್ ಸೊಲ್ಯೂಷನ್ಸ್ ಏನಿದೆ, ಕ್ವಶನ್ ಆನ್ಸರ್ಸು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಯಾರ್ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಇದೆ, ಜಾಯ್ನ್ ಆಗಿರಿ. ಓಕೆ, ಎಫೆಕ್ಟ್ಸ್ ಆಫ್ ಕರಪ್ಷನ್. ಸೊ ಏನೇನು ಕರಪ್ಷನ್ ಎಫೆಕ್ಟ್ ಹೇಳಬೇಕಾಗಿಲ್ಲ, ನಿಮಗಂತೂ ನೋಡಿದ್ದೀರಾ. ಒಂದೊಂದ್ಸಲ ದಿನ ಬೆಳಗ್ಗೆ ಆದರೆ ನ್ಯೂಸಲ್ಲಿ ಒಂದಲ್ಲ ಒಂದು ನ್ಯೂಸ್ ಇದ್ದೇ ಇರುತ್ತೆ. ನೆಕ್ಸ್ಟ್, ಓಕೆ, ವೇರಿಯಸ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್. ಆಬ್ವಿಯಸ್ಲಿ ಏನು ಇಲ್ಲೀಗಲ್ ಆ್ಯಕ್ಟ್ ಮಾಡಬಾರ್ದೆಲ್ಲ ಮಾಡೋದು. ನೆಕ್ಸ್ಟು ಇಮ್ಮಾರಲ್, ಎಲ್ಲ ಸುಮ್ಮನೆ ಹೇಳೋದಕ್ಕೆ ಚಂದ, ಬಟ್ ಏನು ಮಾಡೋದು, ಎಲ್ಲರೂ ಫಾಲೋ ಮಾಡಲ್ಲ. ನೆಕ್ಸ್ಟು ಎನಿಮಿ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್ನು. ಎಲ್ಲ ಇಂಗ್ಲೀಷ್ ಎಷ್ಟು ಚೆನ್ನಾಗಿದೆ ಅನ್ನಿಸ್ಬೇಕು, ಬಟ್ ಫಾಲೋ ಮಾಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ. ಡಿಸ್ರಪ್ಟ್ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಪೊಲಿಟಿಕಲ್ ಕರಪ್ಷನ್ನು, ಆರ್ಗನೈಸ್ಡ್ ಕ್ರೈಮ್ಸು. ಹೇಳೋದಕ್ಕೆ ನನಗೆ ಬೇಸರ. ನೆಕ್ಸ್ಟ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಕರಪ್ಷನ್? ಓಕೆ, ಇದೇನಿದೆ? ಓಕೆ, ರಿಪೀಟ್ ಆಗಿದೆ, ಫೈನ್. ವಾಟ್ ಆರ್ ಯುವರ್ ಸಜೆಷನ್ಸ್ ಟು ಎರಾಡಿಕೇಟ್ ಕಮ್ಯುನಲಿಸಮ್ ಬೀಯಿಂಗ್ ಆ್ಯನ್ ಇಂಟರ್ನಲ್ ಪ್ರಾಬ್ಲಮ್ ಆಫ್ ಇಂಡಿಯಾ? ಕಮ್ಯುನಲಿಸಮ್, ಅದಕ್ಕೆ ನಾನು ಆ DP ಹಾಕಿದ್ದು. ಸೊ ದಟ್ ಲೈಕ್ that is what I feel. I ಹೇಳೋದಲ್ಲ. ಸೊ ಎವ್ರಿ ಒನ್ ಹ್ಯಾಸ್ ಟು ಲಿವ್ ಟುಗೆದರ್ ವಿದೌಟ್ ಎನಿ ಫೈಟ್ಸ್. ಸೊ ಮೆಷರ್ಸ್ ಏನೇನು? ಸ್ಟ್ರೆಂಥನಿಂಗ್ ದ ಸೆಕ್ಯುಲರ್ ಪ್ರಿನ್ಸಿಪಲ್ಸ್, ಮೇನ್ ಸೆಕ್ಯುಲರ್ ಪ್ರಿನ್ಸಿಪಲ್ಸು. ನೆಕ್ಸ್ಟು ಸೆಕ್ಯುಲರ್ ನೇಷನ್ನು, ಟ್ರೀಟಿಂಗ್ ಆಲ್ ಸಿಟಿಸನ್ಸ್ ಈಕ್ವಲಿ, ಯಾವುದೇ ಜಾತಿ ಧರ್ಮ ಏನು ಭೇದ ಭಾವ ಮಾಡ್ದಿರ. ಇಂಪ್ಲಿಮೆಂಟಿಂಗ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಅದು ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದೇನೋ ಬೇರೆ ವರ್ಡ್ ಇದೆ, ಯೂನಿಫಾರ್ಮ್ ಅಂತ ಎಲ್ಲ. I guess this is what is correct. So uniform civil code. Next, legal systems ಚೆಕ್ ಮಾಡೋದಕ್ಕೆ ಯಾವುದು? ಡೆವಲಪಿಂಗ್ ಸ್ಟ್ರಾಂಗ್ ನ್ಯಾಷನಲಿಸಮ್, ದೇಶ ಮೊದಲು.
ನೆಕ್ಸ್ಟು ಅಮಾಂಗ್ ಪೀಪಲ್ ಅಬೌಟ್ ಕಮ್ಯುನಲ್ ಹಾರ್ಮೋನಿ, ಎಲ್ಲರೂ ಅದೇ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಕೂಡಿ ಬಾಳಬೇಕು ಅನ್ನೋದು, ನ್ಯಾಷನಲಿಸಮು. ಓಕೆ, ನೆಕ್ಸ್ಟ್ ವಾಟ್ ಮೆಷರ್ಸ್ ಆರ್ ಟೇಕನ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ. ಸೊ ಅದನ್ನೇ ಬೇರೆ ಬೇರೆ ಥರ ಹೆಂಗೆ ಕೇಳಿದ್ದಾರೆ. ಹೌ ಕ್ಯಾನ್ ದ ಸ್ಟೇಟಸ್ ಆಫ್ ವುಮೆನ್ ಬಿ ಇಂಪ್ರೂವ್ಡ್, ಅಥವಾ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಇಸ್ ಇಂಪ್ರೂವಿಂಗ್ ನೌ ಡೇಸ್, ಜಸ್ಟಿಫೈ. 3 ಕ್ವಶನ್ ಕೇಳಿದ್ರು ಇದೇ ಆನ್ಸರ್ ಬರೆದ್ರು ಇಟ್ ಈಸ್ ಫೈನ್, ಬಿಕಾಸ್ ಎಲ್ಲ ಸೇಮ್, ದ ಮೀನಿಂಗ್ ಆಫ್ ದೋಸ್ ಕ್ವಶನ್ಸ್ ಆರ್ ಸೇಮ್. ಸೊ ಏನು ವುಮೆನ್ಗೆ ವುಮೆನ್ ಎಂಪವರ್ಮೆಂಟ್ ಹೆಂಗೆ ಆಗ್ತಾ ಇದೆ. ಅಗೇನ್ ಈಗಂತೂ ದೇ ಆರ್ ಸ್ಟ್ರೆಸ್ಸಿಂಗ್, ಎಸ್ಪೆಷಲಿ ಗೌರ್ಮೆಂಟ್ಸ್ ದೇ ಆರ್ ಸ್ಟ್ರೆಸ್ಸಿಂಗ್ ಮೋರ್ ಆನ್ ವುಮೆನ್ ಎಂಪವರ್ಮೆಂಟ್. ಯಾಕಂದರೆ ಕೆಲವೊಂದು ಇದರಲ್ಲಿ ಇಲ್ಲ. ಅದನ್ನು ಹೇಳಬೇಕು ಅಂದರೆ ವುಮೆನ್ ಆಂಟರ್ಪ್ರನರ್ಸ್, ನಿಮ್ಗೆ ಆಂಟರ್ಪ್ರನರ್ಶಿಪ್ ಇದೆ, ಬಿಸ್ನೆಸ್ ಸ್ಟಡೀಸ್ ಮಾಡಿದ್ದೆ. ಸೊ ಅದರ ಆಂಟರ್ಪ್ರನರ್ಶಿಪ್ ಅಂತೂ ಸಾಕಷ್ಟು ಪುಷ್ ಮಾಡ್ತಿದ್ದಾರೆ ವುಮೆನ್ ಆಂಟರ್ಪ್ರನರ್ಸ್ಗೆ. ಕೆಲವೊಂದು ಸವಲತ್ತು ಕೊಡುತ್ತಾ, ಸವಲತ್ತು ಅಂದರೆ ವಾಟ್ ಎವರ್ ಈಸ್ ರಿಕ್ವೈರ್ಡ್ ಸೊ ದಟ್ ಜಾಸ್ತಿ ಇವನ್ ಮೋರ್ ಆ್ಯಂಡ್ ಮೋರ್ ವುಮೆನ್ ಬರಲಿ. ಸೊ ಲೆಟ್ ದೆಮ್ ಗಿವ್ ಆಪರ್ಚುನಿಟಿ, ಲೆಟ್ ದೆಮ್ ಗಿವ್ ಕೈಂಡ್ ಆಫ್ ಎಂಪ್ಲಾಯ್ಮೆಂಟ್ ಟು ಅದರ್ಸ್. ಸೊ ಗೌರ್ಮೆಂಟ್ ಈಸ್ ಪುಷಿಂಗ್ ಎ ಲಾಟ್ ವುಮೆನ್ ಆಂಟರ್ಪ್ರನರ್ಶಿಪ್ಗಂತೂ. ನೆಕ್ಸ್ಟ್ ಏನೇನೋ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಎಜುಕೇಷನ್ ಆಯಿತು, ರಿಸರ್ವೇಷನ್, ಸೊ ವುಮೆನ್ಗೆ ರಿಸರ್ವೇಷನ್ ಕೊಡೋದಾಯಿತು. ನೆಕ್ಸ್ಟ್ ವುಮೆನ್ಸ್ ಕಮಿಷನ್ ಕ್ರಿಯೇಟ್ ಮಾಡೋದಾಯಿತು. ಸಖಿ ಅನ್ನೋದು ಒಂದು ಕ್ರಿಯೇಟ್ ಮಾಡಿದ್ದಾರೆ. ವುಮೆನ್ ವೈಲೆನ್ಸ್ ಏನಾದರೂ ಆಯಿತು ಅಂದರೆ ಅದರಲ್ಲಿ ಪ್ರೊಟೆಕ್ಷನ್ನು, ಸೆಕ್ಷುವಲ್ ಹರಾಸ್ಮೆಂಟಿಂದ ವಾಟ್ ಎವರ್ ದ ರೈಟ್ಸ್ ದಟ್ ದೇ ಕ್ಯಾನ್ ಗೆಟ್. ಸೊ ಅದನ್ನೆಲ್ಲ ದೇ ಆರ್ ಟ್ರೈಯಿಂಗ್ ಟು ಎನ್ಫೋರ್ಸ್ ಎ ಲಾಟ್. ಅಂದರೆ ಈ ವರ್ಕ್ ಪ್ಲೇಸಲ್ಲಾಯಿತು ಅಥವಾ ಹೊರಗಾಯಿತು. ನೆಕ್ಸ್ಟ್ 50% ಸೀಟ್ಸು ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್, ಬಟ್ ನಾಟ್ ಕಂಪ್ಲೀಟ್ಲಿ. ಹೆಲ್ಪ್ಲೈನ್ ನಂಬರ್ಸ್ ಇದೆ, ಪಾರ್ಲಿಮೆಂಟಲ್ಲಿ ನಾರಿ ಶಕ್ತಿ, ಇದೆಲ್ಲ ಸಾಕಷ್ಟು ಮಾಡಿದ್ದಾರೆ ಗೌರ್ಮೆಂಟ್ಸು. ನೆಕ್ಸ್ಟ್ ದ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ ಇಸ್ ಮೇಡ್ ಬೈ UNO ವಾಸ್ ಇನ್ ದ ಇಯರ್ 1948. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೂ ಸೈನ್ಡ್ ದ ಪಂಚಶೀಲ, ಯಾರು? ಜವಾಹರ್ಲಾಲ್ ನೆಹರು. ಆವಾಗಲೇ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಫ್ರೆಂಚ್ ರೆವಲ್ಯೂಷನ್ 1789 ವಾಸ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್. 1789 ಆಗಿದೆ. ಬಟ್ ಹ್ಯೂಮನ್ ರೈಟ್ ಡೇ ಈಸ್ ಸೆಲಿಬ್ರೇಟೆಡ್ ಆನ್ ಯಾವಾಗ? 10th ಡಿಸೆಂಬರು. ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಾರಿನ್ ಪಾಲಿಸಿ, Nehru policy. The policy of keeping safe distance from both the power blocks of the world is known as non-alignment. Next, when is Human Rights Day celebrated? Okay, ಹಿಂದೆ MCQ ನೋಡಿದ್ರಿ. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಪಂಚಶೀಲ, ಜವಾಹರ್ಲಾಲ್ ನೆಹರು, ಇದು MCQ ನೋಡಿದ್ರಿ. ವಾಟ್ ಆರ್ ದ ಏಮ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ, ಅಥವಾ ಇನ್ನೊಂದೇನಂತ ಕೇಳ್ಬೋದು, ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ನ್ಯಾಷನಲ್ ಸೆಕ್ಯೂರಿಟಿ, ವೆರಿ ಮಚ್ ರಿಕ್ವೈರ್ಡ್ ನ್ಯಾಷನಲ್ ಸೆಕ್ಯೂರಿಟಿ. ಈಗಂತೂ ಹಾಗೆ ನ್ಯೂಸಲ್ಲಿ ಈಗ ಇನ್ನೂ ಜಾಸ್ತಿನೇ ಅಲ್ಲ, ಈಗ ಅಂದರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ 1-2-3 ಮಂತ್ಸ್ ಬ್ಯಾಕು ಅಥವಾ 4-5 ಮಂತ್ಸ್ ಬ್ಯಾಕು ಸಾಕಷ್ಟು ಕೇಳಿರ್ತೀರ. ಎನ್ರಿಚಿಂಗ್ ಎಕನಾಮಿ, ಸೊ ಬೇರೆ ದೇಶಗಳ ಜೊತೆ ಹೆಂಗೆ ಟೈಅಪ್ ಮಾಡ್ಕೋಬೋದು ಸೊ ದಟ್ ನಾವು ಬೆಳಿಬೇಕು, ಅವರು ಬೆಳಿಬೇಕು. ಅಗೇನ್ ಈಗಂತೂ US ಅಲ್ಲಿ ನೋಡ್ತಿದ್ರಲ್ಲ. ಸೊ US ಅಲ್ಲಿ ಹೊಸ ಗೌರ್ಮೆಂಟ್ ಬಂದಮೇಲೆ ಹೆಂಗೆ ಟ್ಯಾರಿಫ್ಸ್ ಆಯಿತು ಅಥವಾ ಟ್ರೇಡ್ ವಾರ್ಸ್ ಅಂತೆಲ್ಲ ಸಾಕಷ್ಟು ಅಂದರೆ ಸಾಕಷ್ಟು. ಇನ್ನೊಂದು 2-3 ಮಂತ್ಸ್ ಇಸ್ ವೆರಿ ಕ್ರೂಷಲ್, ನಾಟ್ ಜಸ್ಟ್ ಫಾರ್ ಅಸ್, ಥ್ರೂ ಔಟ್ ದ ವರ್ಲ್ಡ್. ಯಾಕಂದರೆ ಅಲ್ಲಿ US ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ದಟ್ ವಿಲ್ ಹ್ಯಾವ್ ಎ ಕೈಂಡ್ ಆಫ್ ಇಂಪ್ಯಾಕ್ಟ್ ಥ್ರೂ ಔಟ್ ದ ವರ್ಲ್ಡ್. ಓಕೆ, ಸ್ಪ್ರೆಡಿಂಗ್ ದ ಕಲ್ಚರಲ್ ರಿಚ್ನೆಸ್ಸು. ಸೊ ನಮ್ಮದು ಈಗ ಹೊರಗೆಲ್ಲ ಹೋದಾಗ ಎಸ್ಪೆಷಲಿ ಪ್ರೈಮ್ ಮಿನಿಸ್ಟ್ರು ಮೋದಿಯವರು ಹೆಂಗೆ ಅಲ್ಲಿಂದು ಕಲೆ ಆಯಿತು. ಈಗ ಮೊನ್ನೆ ಮಾರಿಷಿಯಸ್ಗೆ ಹೋಗಿದ್ರು, ಸೊ ಅಲ್ಲೂ ಯಾವ ಥರ ಅವ್ರದ್ದು ಕಲ್ಚರ್ನ ಶೋಕೇಸ್ ಮಾಡಿದ್ರು. ನೆಕ್ಸ್ಟ್ ಅದಷ್ಟೇ ಅಲ್ಲ, ಸೊ ಅವರು ಈಗ ರಿಪಬ್ಲಿಕ್ ಡೇ ಆದಾಗ ಕೆಲವೊಂದು ದೇಶಗಳು ಒಂದು ಅಥವಾ 2 ಪರ್ಟಿಕ್ಯುಲರ್ ದೇಶದಿಂದ ಸೊ ಅವ್ರದ್ದೇನು ಕಲ್ಚರ್ ಏನಿದೆ ಸೊ ಅದನ್ನು ಇಲ್ಲೂ ಡಿಸ್ಪ್ಲೇ ಮಾಡ್ತೀವಿ. ಸೊ ಆ ಥರನೂ ಎಕ್ಸ್ಚೇಂಜ್ ಆಗ್ತಿರತ್ತೆ. ಇನ್ಕ್ರೀಸಿಂಗ್ ಫ್ರೆಂಡ್ಲಿ ಕಂಟ್ರೀಸ್ ಆ್ಯಂಡ್ ಚೆಕ್ ಎನಿಮೀಸ್, ಆಬ್ವಿಯಸ್ಲಿ. ಸೊ ಯಾರು ಈಗ ಇದು ಶಿಫ್ಟ್ ಆಗಿದೆ. ಸೊ ಫಸ್ಟು ಫ್ಯೂ ಮಂತ್ಸ್ ಬ್ಯಾಕ್ ಯಾರು ಎನಿಮಿಗಳಾಗಿದ್ರು ಈಗ ಅವರೇ ಫ್ರೆಂಡ್ಸ್ ಥರ. ಸೊ
relationship is changing, especially now. That is mainly, many of them are saying it is mainly because of the USA. ವರ್ಲ್ಡ್ ಪೀಸ್ ಆ್ಯಂಡ್ ಕೋಎಕ್ಸಿಸ್ಟೆನ್ಸ್, ಎಲ್ಲರೂ ಒಟ್ಟಿಗಿರಬೇಕು. ಆ್ಯಂಡ್ ಅಗೇನ್ ಇದೆಲ್ಲ ಬುಕ್ಸಲ್ಲಿ ಓದೋದಕ್ಕೆ ಚಂದ, ಬಟ್ ರಿಯಲ್ ಲೈಫಲ್ಲಿ ಮೆನಿ ಇಶ್ಯೂಸ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ಅವರ್ ಚೇಂಜಿಂಗ್ ಫಾರಿನ್ ಪಾಲಿಸಿ. ಹೌ? ಇಂಟರ್ನಲ್ಲು, ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ದ ನೇಷನ್ ಗೊತ್ತಲ್ಲ, ಚೈನಾದು ಅಥವಾ ಪಾಕಿಸ್ತಾನ್ದು. ಸೈಜ್ ಆಫ್ ಪಾಪ್ಯುಲೇಷನ್, ಸೊ ಪಾಪ್ಯುಲೇಷನ್ ಸೈಜ್ ಮೇಲೆ ಚೇಂಜಸ್ ಆಗ್ತಿರತ್ತೆ. ಆ್ಯಂಡ್ ಇನ್ ಡೆಪ್ತ್ ಹೋದ್ ಬೇಡ, ಬಟ್ ಐಡಿಯಾಲಜಿಕಲ್, ಎಕನಾಮಿಕ್ ಆ್ಯಂಡ್ ಮಿಲಿಟರಿ ಆಸ್ಪೆಕ್ಟ್ಸು. ಸೊ ನಮ್ಮ ನೇಬರಿಂಗ್ ದೇಶಗಳಲ್ಲಿ ಎಲ್ಲ ಆಗ್ತಿದೆ. ಸೊ ಎಕನಾಮಿಕ್ ಇಂಪ್ಯಾಕ್ಟ್ ಎಷ್ಟು ಒಂದು ದೇಶ ಅಥವಾ ಅದ್ರ ನೇಬರಿಂಗ್ ದೇಶದ ಮೇಲೆ ಹೆಂಗಿರುತ್ತೆ ಅಂತ. ಸೊ ಈಗ ಬಾಂಗ್ಲಾದೇಶಲ್ಲಿ ಆಗ್ತಿರೋದಕ್ಕೆ ಹೆಂಗೆ ಜನ ಹೊಳಗೆ ಬರ್ತಿದ್ದಾರೆ, ಅಥವಾ ಯಾಕಂದರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟು ಎಲ್ಲ ತುಂಬ ಸಾಕಷ್ಟು ಆಗ್ತಿದೆ, ಅಥವಾ ಅಲ್ಲೊಂಥರ ಶಾಂತಿ ಇಲ್ಲ. ಸೊ ಅದರಿಂದ ಏನು ಮಾಡ್ತಾರೆ, ಯಾರಿಗೆ ಅಲ್ಲಿ ಇರೋಕ್ಕಾಗ್ತಿಲ್ಲ, ಸೊ ದೇ ಆರ್ ಫೈಂಡಿಂಗ್ ಡಿಫ್ರೆಂಟ್ ರೂಟ್ಸು. ಸೊ ಎಕ್ಸ್ಟರ್ನಲ್ ಡಿಟರ್ಮಿನಿಂಗ್ ಫ್ಯಾಕ್ಟರ್ಸ್ ಯಾವುದಾದ್ರು, ಇಂಟರ್ನ್ಯಾಷನಲ್ ಕಂಡೀಷನ್ಸು. ಸೊ ಹೊರಗೆ ಹೆಂಗಿದೆ, ಈಗ ಅಸ್ಸಲಮ್ ಅಂತ ಬರ್ತಾರೆ, ಅಂದರೆ ಲೈಕ್ ಬೇರೆ ದೇಶದಿಂದ ಅಲ್ಲೇನೋ ವಾರ್ ಆಗ್ತಿದೆ, ಅಥವಾ ದೇರ್ ಇಸ್ ಸಮ್ ಕೈಂಡ್ ಆಫ್ ಪಾವರ್ಟಿ, ಅಥವಾ ಸಮ್ ಕೈಂಡ್ ಆಫ್ ಏನೋ ನ್ಯಾಚುರಲ್ ಡಿಸಾಸ್ಟರ್ ಆಯಿತು. ಸೊ ಹಾಗೆಲ್ಲ ಇಂಟರ್ನ್ಯಾಷನಲ್ ಕಂಡೀಷನ್ಸ್ ಬೇರೆ ದೇಶದಲ್ಲಿ, ಆ ಕಂಡೀಷನ್ ಮೇಲೆ ಇಟ್ಸ್ ಲೈಕ್ ದ ಮೂಮೆಂಟ್ ಆಫ್ ಪೀಪಲ್ ಆರ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಫಾರಿನ್ ಪಾಲಿಸಿ ಈಸ್ ಆಲ್ಸೋ ಡಿಪೆಂಡಿಂಗ್ ಆನ್ ದೋಸ್ ಥಿಂಗ್ಸ್. ನೆಕ್ಸ್ಟ್, ರಿಲೇಷನ್ಶಿಪ್ ವಿತ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನು ಚೆನ್ನಾಗಿತ್ತು ಅಂದರೆ ಎಲ್ಲ ಚೆನ್ನಾಗೇ ನೋಡ್ಕೊತಾರೆ. ಗ್ಲೋಬಲ್ ಪಬ್ಲಿಕ್ ಒಪಿನಿಯನ್, ಓಕೆ, ಕಾಮನ್ನು, ಫೈನ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ರೋಲ್ ಪ್ಲೇಡ್ ಬೈ ಇಂಡಿಯಾ ಇನ್ ಅಪೋಲ್ಡಿಂಗ್ ಹ್ಯೂಮನ್ ರೈಟ್ಸ್ ಆಲ್ ಓವರ್ ದ ವರ್ಲ್ಡ್, ಆ್ಯಂಡ್ ಎಸ್ಪೆಷಲಿ ನೌ people are respecting India a lot, because what I have seen, especially European countries ಅಲ್ಲಿ ನಾನಿದ್ದಾಗ ಆಲ್ಮೋಸ್ಟ್ ಲೈಕ್ 1.5 years, ಇಂಡಿಯಾ ಅಂದರೆ ಇನಿಷಿಯಲಿ ಲೈಕ್ ಲಾಂಗ್ ಬ್ಯಾಕ್ they had a different kind of opinion. Now it's kind of a respectful, people see us like they kind of respect, okay, India ಇಂದ ಬಂದಿದ್ದೀರಾ, ಓ ದಟ್ಸ್ ಗುಡ್. ಬಟ್ ಹಿಂದೆ ಆ ಥರ ಇರಲಿಲ್ಲ. ಯೂನಿವರ್ಸಲ್ ಹ್ಯೂಮನ್ ರೈಟ್ಸು, ಓಕೆ, ಫಂಡಮೆಂಟಲ್ ಸ್ಲೇವರಿ, ಚೈಲ್ಡ್ ಲೇಬರು, ಓಕೆ, ಇದೆಲ್ಲ ಮಾಡಬಾರ್ದು, ರಿಮೂವ್ ಮಾಡಬೇಕು ಅಂತ, ಫೈನ್. ಸೊ ವಾಟ್ ಆರ್ ಪಂಚಶೀಲ ಪ್ರಿನ್ಸಿಪಲ್ಸ್? ಸೊ ಏನು ನೋಡ್ಕೊಳ್ಳಿ, ನಾನೇನು ಹೇಳಕ್ಕೆ ಹೋಗಲ್ಲ. ನೆಕ್ಸ್ಟ್, ಇಂಡಿಯಾ ಈಸ್ ಪಾಸಿಟಿವ್ಲಿ ರೆಸ್ಪಾಂಡಿಂಗ್ ಟುವರ್ಡ್ಸ್ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್, ಆಬ್ವಿಯಸ್ಲಿ. ಸೊ ಎಕ್ಸ್ಪ್ಲೇನ್ ದ ಸ್ಟ್ರಗಲ್ ಆಫ್ ಇಂಡಿಯಾ ಇನ್ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್. ಹೌ ಈಸ್ ಇಂಡಿಯಾ ಸ್ಟ್ರೈವಿಂಗ್ ಟು ಅಪ್ಹೆಲ್ಡ್ ಹ್ಯೂಮನ್ ರೈಟ್ಸ್? ಅಗೇನ್ ಮೂರು ಒಂದೇ. ಸೊ ಏನೇನು ಮಾಡ್ತಿದ್ದಾರೆ, ಆಲ್ವೇಸ್ ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್. ಸೊ ಹಿಂದಿನ ಸ್ಲೈಡ್ ಇದ್ದಿದೆ, ಕೆಲವೊಂದು ಪಾಯಿಂಟ್ಸ್ ಆಲ್ಮೋಸ್ಟ್ ಸೇಮು. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಹೇಳ್ತಿದ್ದೀವಿ, ಬಟ್ ಈಗೆಲ್ಲ ಯುದ್ಧಗಳು ಅದು ಇದು ನಡೀತಿರೋದು, ಅದೇ ಹೇಳ್ದಲ್ಲ, ಓದೋದಕ್ಕೆ ಚಂದ, ಬಟ್ ರಿಯಲ್ ಲೈಫಲ್ಲಿ ನಾಟ್ ಮೆನಿಥಿಂಗ್ ಈಸ್ ಗೆಟಿಂಗ್ ಇಂಪ್ಲಿಮೆಂಟೆಡ್. ಅದಕ್ಕೆ ಒಂದೊಂದ್ಸಲ ಕೆಲವೊಂದು ಹೇಳೋದಕ್ಕೂ ಇಸ್ ಇಟ್ ರಿಯಲಿ ಹ್ಯಾಪ್ನಿಂಗ್ ಅಂತ ನನ್ನ ಕೇಳಿದ್ರೆ ನೋ, ನಾಟ್ ಎಟ್ ಆಲ್. ಬಟ್ ಟು ಸಮ್ ಎಕ್ಸ್ಟೆಂಟ್ ಯಸ್, ದೇರ್ ಆರ್ ಕಂಟ್ರೀಸ್ ಹೂ ಆರ್ ಟ್ರೈಯಿಂಗ್ ಟು ಮೇಕ್ ದಿಸ್ ಹ್ಯಾಪನ್. ನೆಕ್ಸ್ಟ್, ಫಂಡಮೆಂಟಲ್ ರೈಟ್ಸ್ ಆರ್ ಗ್ಯಾರಂಟಿಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆಬ್ವಿಯಸ್ಲಿ ಇಂಡಿಯಾಲಿ ಅದಕ್ಕೆ ಹೇಳೋದೆ. ಸೊ ಇಂಡಿಯಾಲಿ ಇರೋಷ್ಟು ಒಂದು ಪೀಸ್ ಆಯಿತು, ಅಥವಾ ಒಂದು ಲೈಕ್ ಕೈಂಡ್ ಆಫ್ ಯು ಡೋಂಟ್ ಹ್ಯಾವ್ ದ ಸೇಮ್ ಥಿಂಗ್ ಇಫ್ ಯು ಗೋ ಅಬ್ರಾಡ್. ಎಲ್ಲ ಹೇಳ್ತಾರೆ ಅಲ್ಲಿ ಹೊರಗೆ ಹೋದರೆ ಎಷ್ಟು ಚೆನ್ನಾಗಿರ್ಬೋದು ಅಂತ. ದೇರ್ ಈಸ್ ಲಾಡ್ ಆಫ್ ಡ್ರಾಬ್ಯಾಕ್ಸ್. ಸೊ ಇನ್ಫ್ಯಾಕ್ಟ್ ಇಂಡಿಯಾಲಿ ಆರಾಮಾಗಿದ್ದಷ್ಟು ಹೊರಗಂತೂ ಇಲ್ಲ. ಎಸ್, ದೇರ್ ಆರ್ ಏನೋ ಪಾಪ್ಯುಲೇಷನ್ನು ಅಥವಾ ಪೊಲ್ಯೂಷನ್ನು ಇದ್ದೇ ಇದೆ, ಬಟ್ ಫೈನ್, ಸ್ಟಿಲ್ ಲಾಟ್ ಬೆಟರ್ ವೆನ್ ಯು ಕಂಪೇರ್ ಟು ಸಮ್ ಆಫ್ ದ ಕಂಟ್ರೀಸ್. ಓಕೆ, India opposed genocide and all forms of exploitation and oppression. Protect human right, again almost the same. Next, what does Universal Declaration of Human Rights prohibit? So ಏನೇನು 4: slavery, human trafficking, child labor, exploitation of women. Still to some extent it is happening. What are the features of colonial ruled economy? ಸೊ ಕೊಲೋನಿಯಲ್ ಅಂದರೆ ಏನು, ಅವಾಗೆಲ್ಲ ಬ್ರಿಟಿಷು, ಫ್ರೆಂಚು ಎಲ್ಲ ನಮ್ಮನ್ನು ಆಳ್ತಿದ್ರಲ್ಲ, ಸೊ ಅದು ಕೊಲೋನಿಯಲಿಸಮು ಗೊತ್ತು, ಬಟ್ ಸ್ಟಿಲ್. ಸೊ ಏನೇನು
ಬ್ಯಾಕ್ವರ್ಡ್ ನೇಷನ್ಸ್ ಏನೇನು ಫೀಚರ್ಸು, ಹೈ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟು. ಸೊ ಅವಾಗೆಲ್ಲ ಬ್ರಿಟಿಷ್ ಅವ್ರು ಬಿಟ್ಟು ಹೋದಾಗ ಇಂಡಿಯಾ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟು, ಸಾಕಷ್ಟು ಪಾವರ್ಟಿ ಇತ್ತು. ನೆಕ್ಸ್ಟು ಇನ್ಅಡೆಕ್ವೇಟ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ಸು ಎಲ್ಲ ಹಾಳು ಮಾಡಿ ಹೋಗಿದ್ರು. ಪೂರ್ ಕ್ವಾಲಿಟಿ ಆಫ್ ಎಜುಕೇಷನ್ ಏನೂ ಬಿಟ್ಟಿರಲ್ಲ. ಸೊ ಅವ್ರು ಬರೋದಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿತ್ತು, ಬಟ್ ಅವ್ರು ಬಂದು ಹೋದಾದ್ಮೇಲೆ ಎಜುಕೇಷನ್ ಸಿಸ್ಟಮೇ ಹಾಳು ಮಾಡಿಟ್ಟು ಹೋದರು. ಹೈ ಇಲ್ ಹೆಲ್ತ್. ನೆಕ್ಸ್ಟ್ ಲ್ಯಾಕ್ ಆಫ್ ಟೆಕ್ನಾಲಜಿನೇ ಇರಲಿಲ್ಲ, ಬಟ್ 1947 ಸ್ಟಿಲ್ ಇರೋ ಟೆಕ್ನಾಲಜಿನೂ ಏನೂ ಉಳಿಸಿ ಹೋಗಿರಲಿಲ್ಲ. ಪೂರ್ ಇನ್ಫ್ರಾಸ್ಟ್ರಕ್ಚರ್ ಏನೂ ಬಿಟ್ಟಿಲ್ಲ, ಬಟ್ ಕೆಲವೊಂದು ರೋಡ್ಸ್ ಅದು ಇದು ಮಾಡಿದ್ರು, ಅದು ಅವ್ರ ಅನುಕೂಲಕ್ಕೆ ಮಾಡಿದರು, ನಮಗಂತ ಅಲ್ಲ. ನೆಕ್ಸ್ಟ್ ಲಿಸ್ಟ್ ದ ಮೆಷರ್ಸ್ ಟೇಕನ್ ಟು ಕಂಟ್ರೋಲ್ ಟೆರರಿಸಮ್ ಇನ್ ಇಂಡಿಯಾ. ಸೊ ಏನೇನು ಮಾಡಿದ್ದಾರೆ, NIA ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಸೊ ದಟ್ ಟು ಕೀಪ್ ಆ್ಯನ್ ಐ ಆನ್ ಪೀಪಲ್ ಹೂ ಆರ್ ಫೌಂಡ್ ಟು ಬಿ ಸಸ್ಪಿಷಿಯಸ್. ಯಾರೋ ಮೂಮೆಂಟು ಅಂದರೆ ಅವ್ರ ಮೂಮೆಂಟ್ಸು ಕರೆಕ್ಟಾಗಿಲ್ಲ, ದೆರ್ ಇಸ್ ಸಮ್ ಕೈಂಡ್ ಆಫ್ ಗೂಡ್ಸ್ ದಟ್ ಈಸ್ ಬೀಯಿಂಗ್ ಟ್ರಾನ್ಸ್ಪೋರ್ಟೆಡ್ ಹಾರ್ಮ್ಫುಲ್. ಅಂದರೆ ಈಗ ಗನ್ ಆಯಿತು ಅಥವಾ ಬಾಂಬ್ಸ್ ಅದು ಇದೆಲ್ಲ ಏನು ಮಾಡ್ತಾರೆ, ಸಾಗಿಸ್ತಿರ್ತಾರೆ. ಸೊ ಸಾಗಿಸ್ಬೇಕಾದ್ರೆ ಕೆಲವೊಬ್ರು ಸಿಗಾಕೊಂತಾರೆ ಬಿಕಾಸ್ ಆಫ್ ಇಂಟರ್ನಲ್ ಇನ್ಫಾರ್ಮೇಷನ್ನು. ಇಂಡಿಯಾ ಸ್ಟ್ರಾಂಗ್ಲಿ ಅಪೋಸಸ್ ಟೆರರಿಸಮ್. ಆಬ್ವಿಯಸ್ಲಿ ಗ್ಲೋಬಲ್ ಕೋಆಪ್ರೇಷನ್ನು ಬೇರೆ ದೇಶಗಳ್ನು ಕೇಳ್ತಿದ್ದಾರೆ ಸಪೋರ್ಟ್ ಮಾಡಿರಿ ಟು ಎರಾಡಿಕೇಟ್ ಟೆರರಿಸಮು. ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ಸ್ನ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ ಹೇಳಿದ್ನಲ್ಲ, ಟು ಗಿವ್ ಇನ್ಫಾರ್ಮೇಷನ್. ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್. ನೆಕ್ಸ್ಟ್ ಇಂಡಿಯಾ ಸಿಗ್ನಿಫೈಸ್ ಇಟ್ ಸಪೋರ್ಟ್ ಟು ದ ಗ್ಲೋಬಲ್ ಫೈಟ್. ಆಬ್ವಿಯಸ್ಲಿ ಆಲ್ ಎಲ್ಲ ಟೆರರಿಸಮ್ನೇ ನಿರ್ನಾಮ ಮಾಡೋದಕ್ಕೆ. ಆಬ್ಜೆಕ್ಟಿವ್ಸ್ ಆಫ್ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಏನು ಹಿಂದೆ ಹೇಳಿದ್ದೇನೆ, ಆಬ್ಜೆಕ್ಟಿವ್ಸು. ಓಕೆ, ನೆಕ್ಸ್ಟ್ ದೆರ್ ಇಸ್ ಎ ಫೇಮಸ್ ಡಿಸ್ಆರ್ಮಮೆಂಟ್ ಇಸ್ ಎಸೆನ್ಷಿಯಲ್ ಫಾರ್ ದ ಪ್ರೆಸೆಂಟ್ ವರ್ಲ್ಡ್. ವೈ? Obviously, we must put an end to war, otherwise war will put an end to mankind. ಯಾರಾದರೂ ಇಂಟರ್ನ್ಯಾಷನಲ್ ನ್ಯೂಸ್ ಫಾಲೋ ಮಾಡ್ತಿದ್ರೆ, ಈಗಂತೂ ಟ್ರಂಪ್ ಓಪನ್ ಆಗಿ ಹೇಳಿದಾನೆ ಜೆಲೆನ್ಸ್ಕಿಗೆ ಇವ್ರಿಗೆ, ಇಫ್ ಯು ಆರ್ ನಾಟ್ ಸ್ಟಾಪಿಂಗ್ ಕೈಂಡ್ ಆಫ್ ಇಟ್ ವಿಲ್ ಬಿ ಎ World War III ಅಂತ, like 1 or 2 months back. So don't know where the world is going to be. Disarmament is essential for survival of present and future world. Obviously ಯಾರು ನಾನು ಯುದ್ಧ ಮಾಡಲ್ಲ ಅಥವಾ ನಾನು ಶಸ್ತ್ರಾಸ್ತ್ರಗಳನ್ನ ತೊಗೊಳಲ್ಲ, ಐ ವಿಲ್ ನಾಟ್ ಬಿ ಯೂಸಿಂಗ್ ಎನಿ ಕೈಂಡ್ ಆಫ್ ವೆಪನ್ಸ್ ಈಸ್ ರಿಕ್ವೈರ್ಡ್. ಸೊ ಆವಾಗಷ್ಟೇ ದ ವರ್ಲ್ಡ್ ವಿಲ್ ಬಿ ಇನ್ ಪೀಸ್ಫುಲ್. ಇಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಟು ಸ್ಟಾಪ್ ಆರ್ಮ್ ರೇಸ್. ಆಬ್ವಿಯಸ್ಲಿ ಸೊ ನಾನು ಯೂಸೇ ಮಾಡಲ್ಲ ಅಂದರೆ ನನಗೆ ಯಾಕೆ, ವೈ ಡು ಐ ನೀಡ್ ಎನಿ ಕೈಂಡ್ ಆಫ್ ವೆಪನ್ಸ್? Disarmament means reduction or elimination of certain or all kind of armaments, weapons. ಹೇಳನಲ್ಲ, for the purpose of ending arm race. ನನ್ನ ಹತ್ರ ಜಾಸ್ತಿ ನ್ಯೂಕ್ಲಿಯರ್ ಪವರ್ ಅಂದರೆ ಏನು? ವಾಟ್ ಈಸ್ ಇಟ್ ಫಾರ್? ಇಫ್ ಯು ಆರ್ ನಾಟ್ ಯೂಸಿಂಗ್ ಇಟ್, ವೈ ಡು ವಿ ಹ್ಯಾವ್ ಟು ಸೇ ದಟ್ ನನ್ನ ಹತ್ರ ಜಾಸ್ತಿ ಇದೆ, ನನ್ನ ಹತ್ರ ಜಾಸ್ತಿ ಗನ್ ಇದೆ, ನನ್ನ ಹತ್ರ ಜಾಸ್ತಿ ಬಾಂಬ್ ಇದೆ, ನನ್ನ ಹತ್ರ ಜಾಸ್ತಿ ಮಿಸೈಲ್ ಇದೆ. ದೆರ್ ಇಸ್ ನೋ ಪಾಯಿಂಟ್, ರೈಟ್? The question of disarmament and arms control is considered very seriously. ಹೌದು, production of nuclear weapons ಹೇಳನಲ್ಲ. So nuclear weapons is kind of big threat. Chances of war increased, hence it is essential for present day world, obviously. Next, the term of office of the Secretary General is 5 years. The number of representatives sent to General Assembly of UN by every member nation is maximum 5. Headquarters of UNO, Delhi, New York. Next, world's parliament is General Assembly. Next, the World United Nations was proposed by Roosevelt. Next, the General Assembly of UNO is regarded as a world parliament because it supports human rights. But again, US is trying to get out of it, ಯಾಕಂದರೆ ಅವ್ರಿಗೇನು ಯೂಸ್ ಇಲ್ಲ ಅಂತ. UN Trusteeship Council has now become a small body. Why? Because number of territories, administrative nations have decreased. ಹೇಳ್ದಲ್ಲ ಈಗಷ್ಟೇ. So US is trying to get out of the UN. Next, when do we celebrate Human Rights Day?
December 10th. Which organ is known as the Cabinet of the UNO Security Council? Next, what are the functions of UNESCO? UNESCO. So, United Nations Education, Social, Cultural Organization, headquarter Paris. In fact, I have been there. ಪ್ಯಾರಿಸ್ಗೆ ಒಂದು 2 ಸಲ ಹೋಗಿದೆ. ಸೊ ಐಫಿಲ್ ಟವರಿಂದ ಹತ್ರನೇ ಇದೆ. ಸೊ ಐ ಹ್ಯಾವ್ ಸೀನ್, ಯಾಕಂದರೆ ಆಬ್ವಿಯಸ್ಲಿ ಯುನೆಸ್ಕೋ ಅಂತಾರೆ. ಸೊ ಏನಿದೆ ಅಂತ ನೋಡೋದಕ್ಕೆ ಹ್ಯಾಡ್ ವಿಸಿಟೆಡ್ ದೇರ್. This is a prominent specialized organ mainly dealing with the promotion of science, education, culture throughout the globe. ಇದು ಹೆಸರಲ್ಲೇ ಇದೆಲ್ಲ, ಎಜುಕೇಷನ್, ಸೈನ್ಸ್, ಸೋಷಲ್, ಕಲ್ಚರಲ್ ಆರ್ಗನೈಸೇಷನು. ನೆಕ್ಸ್ಟ್, in the development of knowledge, okay, assist state and non-state institutions all over the world. So help ಮಾಡುತ್ತೆ ಹೆಸರಿಗೆ. again, what are the aims of UNO? So UNO ಏನು, ಪೀಸು, ಕೋಆಪರೇಷನ್ನು, ಹ್ಯೂಮನ್ ರೈಟ್ಸು, human rights, solution for economic, social, cultural and human based problems, recognition of international agreements. What are the agreements, ಏನಿದೆ, conditions ಏನು, mutual trust, cooperations ನ build ಮಾಡೋದಕ್ಕೆ. ಓಕೆ, ಸೆಕ್ಯೂರಿಟಿ ಕೌನ್ಸಿಲ್. ಸೊ ಸೆಕ್ಯೂರಿಟಿ ಕೌನ್ಸಿಲ್ ಎಷ್ಟಿದೆ? 15 ಮೆಂಬರ್ಸು, 5 ಪರ್ಮನೆಂಟು, 10 ನಾನ್ ಪರ್ಮನೆಂಟು. ಇಂಡಿಯಾ ಸ್ಟಿಲ್ ಎ ನಾನ್ ಪರ್ಮನೆಂಟ್. ಸೊ 10 ನಾನ್ ಪರ್ಮನೆಂಟ್. ಸೊ ಇಂಡಿಯಾ ಈಸ್ ನಾನ್ ಪರ್ಮನೆಂಟ್, ನಾಟ್ ಇವನ್ ಪರ್ಮನೆಂಟ್. ಸೊ ವಿ ಆರ್ ಟ್ರೈಯಿಂಗ್, ಬಟ್ it takes time. So elected for a term of 2 years by the General Assembly, represent various geographical regions. ಅದೇ ಲೈಕ್ 5 ಪರ್ಮನೆಂಟ್ ಮೆಂಬರ್ಸ್ ಏನಿದ್ದಾರೆ ಅವರು ಆಗಿಂದನೂ ಇದ್ದಾರೆ. ಸೊ ಈಚ್ ಮೆಂಬರ್ ಕಂಟ್ರಿ ಹ್ಯಾಸ್ 1 vote. ಓಕೆ, ಸೊ ಪರ್ಮನೆಂಟ್ ಮೆಂಬರ್ಸ್ ಏನಿದ್ದಾರೆ ಅವರೇ ಮೇನ್. What are the objectives of World Health Organization? World Health Organization, again US has backed from it. So World Health Organization ಇಂದ ನಾವು ಹಿಂದೆ ಸರಿತೀವಿ ಅಂತ ಸರಿದ್ರು. ಈಗ ಇನ್ಫ್ಯಾಕ್ಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ, ದೇ ಆರ್ ಫೇಸಿಂಗ್ ಎ ಹ್ಯೂಜ್ ಕ್ರೈಸಿಸ್. ಯಾಕಂದರೆ ಅವರೇ ಎಷ್ಟೋ ಸಾವಿರಾರು ಕೋಟಿ ಕೊಡ್ತಿದ್ರು, ಈಗ US ಹೇಳಿದರೆ ನಾವೇನು ಕೊಡಲ್ಲ ಅಂತ. ಸೊ ಅಗೇನ್ ಐ ಡೋಂಟ್ ನೋ ಹೌ ದೇ ಆರ್ ಗೋಯಿಂಗ್ ಟು ಡೀಲ್, ಬಿಕಾಸ್ ದುಡ್ಡೇ ಇಲ್ಲ ಅಂದರೆ ಏನು ಮಾಡ್ತಾರೆ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಕಂಟ್ರೋಲು, ಎನ್ವೈರ್ಮೆಂಟಲ್ ಹಜಾರ್ಡ್ಸು, ಹಂಗರು, ಮ್ಯಾಲ್ನ್ಯೂಟ್ರಿಷನ್ನು, ಎಪಿಡೆಮಿಕ್ಸು, ಫೈಟಿಂಗ್ ಅಗೇನ್ಸ್ಟ್ ಗ್ಲೋಬಲ್ ಲೆವೆಲ್ ಆಫ್ ಹೆಲ್ತ್ ಹಜಾರ್ಡ್ಸು. ಸೊ ದೇರ್ ಪಾಯಿಂಟ್ ಇಸ್, US ಪಾಯಿಂಟು ಇಟ್ಸ್ ಲೈಕ್ ಕೊರೋನಾ ಟೈಮಲ್ಲಿ ಚೈನಾಗೆ ಏನೂ ಹೇಳೇ ಇಲ್ಲ ನೀವು. ಸೊ ವೈ ಡು ವಿ ವಾಂಟ್ ಟು ಗಿವ್ ಫಂಡಿಂಗ್? ಯಾಕಂದರೆ ಅವಾಗೇನು ಅವ್ರಿಗೇನು ಮಾಡಿಲ್ಲ, ಯು ಡಿಂಟ್ ಟೇಕ್ ಎನಿ ಆ್ಯಕ್ಷನ್ ಆನ್ ದೆಮ್. ಸೊ ವಾಟ್ ಈಸ್ ದ ಪಾಯಿಂಟ್ ಆಫ್ ಸ್ಪೆಂಡಿಂಗ್ ಸೋ ಮಚ್? Their point is right. Explain the functions of UN Security Council. So global problems ಸಾಲ್ವ್ ಮಾಡೋದು, UN ಪೀಸ್ ಕೀಪಿಂಗು, ಎಲ್ಲ ದೇಶದಿಂದ ಇಷ್ಟಿಷ್ಟು ಜನ ಅಂತ ಹೋಗಬೇಕು. ಸೊ ದಟ್ ಎಲ್ಲೇ ಏನೇ ಆದ್ರೂ ಅಥವಾ ಆಗಬಾರ್ದು ಅಂತ ತಡೆಯೋದಕ್ಕೆ ಎಲ್ಲ ಪ್ರತಿ ದೇಶದಿಂದನೂ ಒಂದಿಷ್ಟು ಜನ ಸೈನಿಕರನ್ನು ಕಳಿಸ್ತಾರೆ. ಸೊ ಜಡ್ಜ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಗಲ್ಲಿದೆ? ಐ ವಾಸ್ ದೇರ್ ಫಾರ್ 5 to 6 months. ನಾನು ಇಂಡಿಯಾಗೆ ಬರೋದಕ್ಕಿಂತ ಮುಂಚೆ ನಾನು ಅಲ್ಲೇ ಇದ್ದಿದ್ದು. ಸೊ ಸಜೆಸ್ಟ್ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲ, ಹೇಗೆ ಅನ್ನೋದು ಒಂದು ಜಾಗ ನೆದರ್ಲ್ಯಾಂಡ್ಸಲ್ಲಿ. ಸೊ ಐ ವಾಸ್ ದೇರ್. ಸೊ ಸಜೆಸ್ಟ್ ದ ನಾಮಿನೇಷನ್ ಆಫ್ ಸೆಕ್ರೆಟರಿ ಜನರಲ್. ಸೊ ದಿಸ್ ಇಸ್ ದ ಫಂಕ್ಷನ್ಸ್. ಓಕೆ, ಎಕ್ಸ್ಪ್ಲೇನ್ ದ ರೋಲ್ ಆಫ್ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸೊ ಯಾರಿಗೆ ಲೋನ್ ಬೇಕು ಅಂದರೆ ಕೊಡ್ತಾರೆ. ಇಂಟರ್ನ್ಯಾಷನಲ್ ಎಕನಾಮಿಕ್ ಪ್ರಾಬ್ಲಮ್ಸು, ವರ್ಲ್ಡ್ ಟ್ರೇಡು, ಎಕನಾಮಿಕ್ ಸ್ಟೆಬಿಲಿಟಿ, ಸೌಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸೆಂಟ್ರಲ್ ಬ್ಯಾಂಕ್ಸು ಮೇಯ್ನ್. ಎಲ್ಲದರದ್ದು ಹೆಡ್, ಎಲ್ಲ ದೇಶಗಳದ್ದು ಹೆಡ್ಡು ಇಂಟರ್ನ್ಯಾಷನಲ್ ಮಾನಿಟರಿ ದುಡ್ಡಿಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು. ಹಾರ್ಮೋನೈಸ್ ಎಕನಾಮಿಕ್ ರಿಲೇಷನ್ಸ್ ಆಫ್ ಅಡ್ವಾನ್ಸ್ಡ್ ಆ್ಯಂಡ್ ಪೂರ್ ನೇಷನ್ಸು, ಅವರಿಗೆ ಫಂಡ್ಸ್ ಕೊಡೋದಾಯಿತು. ಫಂಡ್ಸ್ ಅಂದರೆ ಹಂಗೆ ವಿತೌಟ್ ಏನು ಇಂಟ್ರೆಸ್ಟ್ ಅಲ್ಲ, ಆ್ಯಸ್ ಅ ಲೋನ್ ವಿತ್ ಇಂಟ್ರೆಸ್ಟು. ಓಕೆ, ಹೆಂಗೆ ಫಾರ್ಮ್ ಮಾಡ್ತಾರೆ? ಫೈನ್, ಐ ಗೆಸ್ ಹ್ಯಾವ್ ಡಿಸ್ಕಸ್ ದಿಸ್. ಹಿಂದೆ ಏನು ಹೇಳಿದೇನೋ ಅದನ್ನೇ. ನೆಕ್ಸ್ಟ್, ಲಾಸ್ಟ್ ಕ್ವಶನ್, ವಾಟ್ ಆರ್ ದ ಏಮ್ಸ್ ಆಫ್ ಅಬ್ಜೆಕ್ಟಿವ್ಸ್ ಆಫ್ UNO? ಬೇಸಿಕ್ ಡಾಕ್ಯುಮೆಂಟ್ ವಿಚ್ ಕಂಟೈನ್ ನಂಬರ್ ನೆನ್ಪಿಟ್ಕೊಳ್ರಿ, 111 ಆರ್ಟಿಕಲ್ಸ್, 9 ಚಾಪ್ಟರ್ಸು. ದ ಪ್ರಿಯಾಂಬಲ್ ಆಫ್ ಸ್ಟಾರ್ಟ್ಸ್ ವಿ ದ ಪೀಪಲ್ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ನಮ್ದು ಹೆಂಗೆ ಪ್ರಿಯಾಂಬಲ್ ಇದೆ, ಅಲ್ಲೂ ಪ್ರಿಯಾಂಬಲ್ ಇದೆ. ನೆಕ್ಸ್ಟು
ಮೇನ್ ಏಮ್ ಏನು, ಮೇಂಟೈನ್ ಪೀಸ್ ಇನ್ ದ ವರ್ಲ್ಡ್. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್, ಇಂಟರ್ನ್ಯಾಷನಲ್ ಪೀಸ್ ಆಯಿತು, ಫ್ರೆಂಡ್ಲಿ ರಿಲೇಷನ್ಶಿಪ್ ಆಯಿತು, ಫೇತ್, ಇಂಟರ್ನ್ಯಾಷನಲ್ ಕೋಆಪರೇಷನ್ನು, ನೆಕ್ಸ್ಟ್ ಜಸ್ಟಿಸ್ಸು, ಸೆಂಟರ್ ಫಾರ್ ಹಾರ್ಮೋನೈಸಿಂಗ್ ದ ಆಕ್ಷನ್ಸ್ ಆಫ್ ನೇಷನ್ಸ್. ಲೈಕ್ ನೋ ದಿಸ್, ಗೋ ಥ್ರೂ ದಿಸ್, ಪಾಯಿಂಟ್ಸ್ ಹೆಂಗಿದೆ ಹಾಗೆ ಬರೀರಿ, ಕಣ್ಣು ಮುಚ್ಕೊಂಡು ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಬೇರೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸಿ ಯು ವಿತ್ ಅನದರ್ ಸೋಷಿಯಲ್ ಕಾನ್ಸೆಪ್ಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.